ದಿನ್ನೂರು ವಾರ್ಡಿನ ಜಿಬಿಎ ಚುನಾವಣೆಯ ಪ್ರಬಲ ಆಕಾಂಕ್ಷಿ ಮತ್ತು ಆರ್ಟಿ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀ ಎಂ ನಂದೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ವಾರ್ಡಿನ ಎಲ್ಲ ಪ್ರೀತಿಯ ಮುಸಲ್ಮಾನ್ ಬಂಧುಗಳಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷವಾದ ಇಫ್ತಾರ್ ಔತಣಕೂಟವನ್ನು ಏರ್ಪಡಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಾರ್ಡಿನ ಮುಸ್ಲಿಂ ಸಹೋದರ ಸಹೋದರಿಯರಿಗೆ ಪವಿತ್ರ ಹಬ್ಬವಾದ ರಂಜಾನ್ ಹಬ್ಬಕ್ಕೆ ಶುಭ ಹಾರೈಸಿದರು ಮತ್ತು ಹಿಂದೂಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಆರ್ಟಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮುಜಾಮಿಲ್ ಕಬಡ್ಡಿ ಮುನಿರಾಜಣ್ಣ ಹಾಗೂ ವಾರ್ಡಿನ ಮುಖಂಡರು ಕಾರ್ಯಕರ್ತರು ನಂದೀಶ್ ಕುಮಾರ್ ಅವರನ್ನು ಗುಲ್ಬೌಷಿ ನೀಡಿ ಸನ್ಮಾನಿಸಿದರು. ಇಫ್ತಾರ್ ಔತಣಕೂಟದಲ್ಲಿ 500ಕ್ಕೂ ಹೆಚ್ಚು ಜನರು ಉಪಸ್ಥಿತರಿದ್ದರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಂಬಿರ್ತಕ್ಕಂಥ ದೇವರು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಉತ್ತಮವಾದಂಥ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊಳ್ತಾನೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆರ್ಟಿ ನಗರ ಮತ್ತು ದಿನ್ನೂರು ವಾರ್ಡ್ಗೆ ಸಂಬಂಧಪಟ್ಟಂತೆ ನನ್ನ ಆತ್ಮೀಯರು ಮುಸಲ್ಮಾನ್ ಬಂಧುಗಳಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ಔತಣಕೂಟವನ್ನು ಆಯೋಜನೆ ಮಾಡಿದ್ದೀವಿ. ನಾನು ಮತ್ತು ನನ್ನೆಲ್ಲ ಸ್ನೇಹಿತರು, ನಮ್ಮ ಅಧ್ಯಕ್ಷರು ಮುಜಾಮಿಲ್ ಬೈ ಅವರನ್ನ ಒಳಗೊಂಡಂತೆ ಎಲ್ಲರೂ ಸೇರಿ ಇವತ್ತೊಂದು ಔತಣಕೂಟವನ್ನು ಏರ್ಪಡಿಸಿದ್ದೀವಿ. ಏನಿಲ್ಲ, ಇದು ಪ್ರೀತಿ ವಿಶ್ವಾಸದ ಸಂಕೇತ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ನಿರಂತರವಾಗಿ ಸುಮಾರು ಒಂದು 12 ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಭೆಯನ್ನು GBA ಕುರಿತಂತೆ 5 ನಗರ ಪಾಲಿಕೆಗಳು ಒಳಗೊಂಡಂತೆ ಚುನಾವಣೆಯ ಒಂದು ಚರ್ಚೆ ಸಭೆಯನ್ನು ಕರೆದಿದ್ದರು. ನಾವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ವಿ. ನಾನು ಕೂಡ ದಿನ್ನೂರು ವಾರ್ಡ್ಗೆ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ನೋಡೋಣ, ಕಾಂಗ್ರೆಸ್ ಹೈಕಮಾಂಡು ನಮ್ಮ ಶಾಸಕರು ಬೈರ್ತಿ ಸುರೇಶ್ ಅಣ್ಣವರು ಅವ್ರು ಮನಸ್ಸು ಮಾಡಿದ್ರೆ ಟಿಕೆಟ್ ಕೊಡ್ಬೋದು. ಏನು SIR ಅಂತೇಳಿ ಮಾಡಿದ್ದಾರೆ. ಈಗ ತುಂಬ ವೋಟ್ಗಳು ಡಿಲೀಟ್ ಆಗುವಂಥ ಕಾರಣ, ಹಾಗಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಹೋಗಿ ಎಲ್ಲ ವೋಟರ್ ID ತೊಗೊಂಡು ಚೆಕ್ ಮಾಡಿ ಅದರಲ್ಲಿ ಎಷ್ಟು ಡಿಲೀಷನ್ ಆಗಿದೆ, ಎಷ್ಟು ಅಡಿಷನ್ ಆಗಿರೋರು ಇಲ್ಲೇ ಇದ್ದಾರಾ ಅಥವಾ ಡಿಲೀಷನ್ ಆಗಿರೋರು ಇಲ್ಲಿದ್ದಾರಾ, ಅದನ್ನು ಸೇರಿಸುವಂಥ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಒಳಗೊಂಡು ಈ ಒಂದು ಸಭೆಯಲ್ಲಿ ತೀರ್ಮಾನ ತೊಗೊಂಡಿದ್ವಿ. ಬೂತ್ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ. ಏನಿಲ್ಲ, ಹೆಬ್ಬಾಳ ಕ್ಷೇತ್ರಾದ್ಯಂತ ನಮ್ಮ ಶಾಸಕರು, ನಗರಾಭಿವೃದ್ಧಿ ಸಚಿವರು ಬೈರ್ತಿ ಸುರೇಶ್ ಅವರು ಮಾಡಿರ್ತಕ್ಕಂಥ ಅಭೂತಪೂರ್ವ ಕಾರ್ಯಕ್ರಮಗಳು. ಈಗ ಫಸ್ಟ್ ಇದ್ದಂಥ ಹೆಬ್ಬಾಳ ಕ್ಷೇತ್ರ ಮತ್ತು ಈಗಿರ್ತಕ್ಕಂಥ ಹೆಬ್ಬಾಳ ಕ್ಷೇತ್ರವನ್ನು ನೀವು ಸಮಗ್ರವಾಗಿ ನೋಡೋದಾದರೆ ತುಂಬಾ ಅಭಿವೃದ್ಧಿಗಳಾಗಿದೆ. ಆ ಒಂದು ಅಭಿವೃದ್ಧಿ ಯಾರು ಮಾಡಿದಾರೋ ಅವ್ರ ಪರವಾಗಿ ಮತದಾರರು ಮತವನ್ನು ಕೊಡಬೇಕು ಅಂತೇಳಿ ನಾವು ಅವರಲ್ಲಿ ವಿನಮ್ರತೆಯಿಂದ ಕೇಳ್ಕೊಳ್ತೀವಿ. ಸರ್ 5-5 ಗೆಲ್ತೀವಿ ಸರ್. 5-5ಕ್ಕೂ ನಗರ ಪಾಲಿಕೆಗಳು ಯಾರಿಗೆ ಹಿಂದೂ ಭಾಯಿಗಳಿಗಿರಲಿ, ಮುಸಲ್ಮಾನ್ ಭಾಯಿಗಳಿಗಿರಲಿ, ಯುಗಾದಿ ಮತ್ತು ರಂಜಾನ್ ಹಬ್ಬದ ಎಲ್ಲರಿಗೆ, ಹಿರಿಯರಿಗೆ, ನಾಯಕರುಗಳಿಗೆ ಮತ್ತು ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿದ್ರು ಎಲ್ಲರಿಗೆ ಶುಭ ಆಗಲಿ, ನಮ್ಮಿಂದ ಒಂದು ಒಳ್ಳೆಯದಾಗಲಿ ಅಂತ ನಾನು ಕಾಂಗ್ರೆಸ್ ಎಲ್ಲರಿಗೆ. ಎರಡನೇದು, ಇವಾಗ ನಮ್ಮ ಯುವಕ ನಂದೇಶು ತುಂಬ ಕೆಲಸ ಓಡಾಡಿದ್ದಾನೆ. ನಮ್ಮ ಈ ಕ್ಷೇತ್ರಕ್ಕೆ ತುಂಬ ಮಾಡಿದ್ದಾನೆ. ನಮ್ಮ ಬೈರ್ತಿ ಸುರೇಶ್ ಸಾಹೇಬ್ರಿಗೆ ತುಂಬ ಆತ್ಮೀಯ. ಇವಾಗ ಈ ಮನುಷ್ಯನೂ ಆಕಾಂಕ್ಷಿ ಇದ್ದಾರೆ. ಎಲ್ಲ ಒಂದು ದಿನ್ನೂರು ವಾರ್ಡ್ ಕೇಳ್ತವ್ರೆ, ಕೇಳೋದೇನು ತಪ್ಪಿಲ್ಲ. ಇವಾಗ ಇದಕ್ಕೆ ಡಿಸಿಷನ್ ತೊಗೊಳ್ಳೋದು ಬಿಡೋದು ನಮ್ಮ ಶಾಸಕರ ಕೈಲಿ ಐತೆ ಮತ್ತು KPCC ಪ್ರೆಸಿಡೆಂಟ್ ಕೈಲಿ ಐತೆ ಅಷ್ಟೆ.